ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಜೊತೆ ಸಿದ್ದರಾಮಯ್ಯ ಲಂಚ್ ಮಾಡಿದ್ದಾರೆ. ಮುದ್ದೆ ಬಸ್ಸಾರು ಊಟ ಮಾಡಿರುವಂತಹ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಒಟ್ಟಿಗೆ ಊಟ ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ KH ಮುನಿಯಪ್ಪ, ಯತೀಂದ್ರ ಸಾಥ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಒಟ್ಟಿಗೆ ಊಟ ಮಾಡಿದಂತ 4 ನಾಯಕರು ಈ ವೇಳೆ ಕ್ಯಾಬಿನೆಟ್ಗೆ ಸೇರ್ಪಡೆಯ ಬಗ್ಗೆ ಮಾತುಕತೆ ಕೂಡ ನಡೆದಿದೆ. ಲಂಚ್ ಮೀಟಿಂಗ್ ಅಂತ ಕೂಡ ಕರಿಬಹುದು. 4 ನಾಯಕರು ಕೂಡ ಲಂಚ್ ಮಾಡ್ತಾ ಈ ಒಂದು ಕ್ಯಾಬಿನೆಟ್ ಸೇರ್ಪಡೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮುದ್ದೆ ಬಸ್ಸಾರು ಸವಿದಂತ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, KH ಮುನಿಯಪ್ಪ ಒಟ್ಟೊಟ್ಟಿಗೆ ಕೂತು ಊಟ ಮಾಡಿದ್ದಾರೆ. ಮಧ್ಯಾಹ್ನದ ಊಟವನ್ನ ಒಟ್ಟಿಗೆ 4 ನಾಯಕರು ಕೂಡ ಮಾಡಿರುವಂಥದ್ದು ದೆಹಲಿಯ ಫೋಟೋಗಳಿದು. ದೆಹಲಿಯಲ್ಲಿ ಒಟ್ಟಿಗೆ ಕೂತು 4 ನಾಯಕರು ಕೂಡ ಮುದ್ದೆ ಬಸ್ಸಾರು ಸವಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸರ್ಜರಿ ಅಥವಾ ಕ್ಯಾಬಿನೆಟ್ಗೆ ಸೇರ್ಪಡೆಯ ಬಗ್ಗೆನೂ ಕೂಡ ಮಾತುಕತೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಹಂಗಾಮಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಜೊತೆಗೆ DCM ಡಿಕೆ ಶಿವಕುಮಾರ್, KH ಮುನಿಯಪ್ಪ, ಯತೀಂದ್ರ ಇವರೆಲ್ಲರೂ ಕೂಡ ಒಟ್ಟಿಗೆ ಕೂತು ಊಟ ಮಾಡ್ತಾ ಕ್ಯಾಬಿನೆಟ್ ಬಗ್ಗೆನೂ ಕೂಡ ಕ್ಯಾಬಿನೆಟ್ ಸರ್ಜರಿಯ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಎಂಟ್ರಿ. ಸಚಿವರಾಗ್ತಾರಾ? ಕೇವಲ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ಯತೀಂದ್ರ ಸಿದ್ದರಾಮಯ್ಯಗೆ DCM ಪಟ್ಟ ಅಂತ ಚರ್ಚೆಯಾಗಿತ್ತು. ಹಾಗಾದ್ರೆ DCM ಪಟ್ಟ ಸಿಗಲ್ವಾ? ವೇಣುಗೋಪಾಲ್ ಮುಂದೆ ಇಂದು ಕೂಡ ಯತೀಂದ್ರ ಬಗ್ಗೆ ತುಟಿ ಬಿಚ್ಚದ ಸಿದ್ದರಾಮಯ್ಯ ಏನು ಡಿಮ್ಯಾಂಡ್ ಇಟ್ಟಿಲ್ಲ. ಹೀಗಾಗಿ ಕೇವಲ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಮಾತ್ರ ಎಂಟ್ರಿ ಪಡ್ಕೊಳ್ತಾರಾ? ದೆಹಲಿಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, KH ಮುನಿಯಪ್ಪ, ಯತೀಂದ್ರ ಲಂಚ್ ಮೀಟಿಂಗ್ ಆಗಿದೆ. ಡಿಕೆ ಶಿವಕುಮಾರ್ ಜೊತೆ ಒಟ್ಟಿಗೆ ಕೂತು ಊಟ ಮಾಡಿರುವಂತ ಯತೀಂದ್ರ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಒಟ್ಟಿಗೆ ಕೂತು ಲಂಚ್ ಮೀಟಿಂಗ್ ಆಗಿದ್ರು ಕೂಡ ಯತೀಂದ್ರ ಅವರನ್ನ DCM ಮಾಡಿ ಅನ್ನುವಂತ ಬೇಡಿಕೆಯನ್ನು ಸಿದ್ದರಾಮಯ್ಯ ಇಟ್ಟಿಲ್ಲ. ಏನ್ ಚರ್ಚೆ ಆಗಿದೆ? ಹಾಗಾದ್ರೆ ಯತೀಂದ್ರ ಅವರಿಗೆ DCM ಹುದ್ದೆ ಸಿಗಲ್ವಾ? ಬರೀ ಸಚಿವರಾಗ್ತಾರಾ ಹೇಗೆ ಅಂತ? ಕರ್ನಾಟಕ ಕಾಂಗ್ರೆಸ್ನ ರಾಜಕಾರಣ ದೆಹಲಿಗೆ 2 ದಿನಗಳಿಂದಲೂ ಕೂಡ ಶಿಫ್ಟ್ ಆಗಿದೆ. ಇನ್ನೇನು ಸೋಮವಾರ ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ದಾರೆ. ಪ್ರತ್ಯೇಕವಾಗಿ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದ ಬಳಿಕ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಹಾಗೂ ಯತೀಂದ್ರ, KH ಮುನಿಯಪ್ಪ ಒಂದೇ ಕಡೆ ಕೂತು ಊಟ ಮಾಡ್ತಾ ಇರುವಂತಹ ಒಂದು ಫೋಟೋ ಅಧಿಕೃತವಾಗಿ 2 ಮಾಧ್ಯಮ ಗ್ರೂಪ್ಗಳಲ್ಲೂ ಕೂಡ ಬಂದಿದೆ. ಸಿದ್ದರಾಮಯ್ಯ ಅವರ ಗ್ರೂಪ್ ಅಲ್ಲೂ ಬಂದಿದೆ, ಅದೇ ರೀತಿ ಡಿಕೆ ಶಿವಕುಮಾರ್ ಅವರ ಗ್ರೂಪ್ ಅಲ್ಲೂ ಕೂಡ ಬಂದಿದೆ. ಆದ್ರೆ ಯತೀಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಿದ್ದರಾಮಯ್ಯ ಅವರು ಮೌನ ವಹಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಚರ್ಚೆ ಆಗಿತ್ತು. ಪರಮೇಶ್ವರ್, MB ಪಾಟೀಲ್, ಯತೀಂದ್ರ ಹಾಗೂ UT ಖಾದರ್ ಇಲ್ಲವೇ ಜಮೀರ್ ಅಹಮದ್ ಖಾನ್ ಅವರು DCM ಆಗಿ ಡಿಕೆ ಶಿವಕುಮಾರ್ ಅವ್ರ ಜೊತೆನೆ ಪದಗ್ರಹಣ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತ ಒಂದು ಚರ್ಚೆ ಆಗಿತ್ತು. ಆದ್ರೆ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರ ಬಗ್ಗೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಯಾವುದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಜೊತೆಗೆ ವೇಣುಗೋಪಾಲ್ ಅವರ ಬಳಿಯೂ ಕೂಡ ಯಾವುದೇ ವಿಚಾರಕ್ಕೂ ಕೂಡ ಚರ್ಚೆ ಆಗಿಲ್ಲ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಕೇವಲ ಕ್ಯಾಬಿನೆಟ್ ಸಚಿವರಾಗಿ ಯತೀಂದ್ರ ಅವರು ಎಂಟ್ರಿ ಆಗ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಿಂದ ಹೊರಡಲಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂತ ಮಾಹಿತಿ. ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಿಂದ ಸಿದ್ದರಾಮಯ್ಯನವರು ಹೊರಡ್ತಾರೆ. ಆಪ್ತರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಡಿ ಅಂತ ಮನವಿ ಮಾಡಿರುವಂತ ಸಿದ್ದರಾಮಯ್ಯ ರಾಹುಲ್ ಗಾಂಧಿ, ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಸಿದ್ದರಾಮಯ್ಯ. ಸಂಜೆ 5:30ಕ್ಕೆ ಬೆಂಗಳೂರನ್ನ ತಲುಪ್ತಾರೆ. ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ.